ಎಲ್ಲರಿಗೂ ನಮಸ್ಕಾರ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ. ನನ್ನ ಸ್ಟೂಡೆಂಟ್ಸ್ ಖಂಡಿತ ರಿಪ್ಲೈ ಮಾಡಿ ಸರ್. ಈ ಒಂದು ವಿಡಿಯೋ ಫುಲ್ ನೋಡಿ, ನೀವು ರಿಪ್ಲೈ ಮಾಡಿ ಸರ್. ಓಕೆ, ಏನು ಅಂತ 2 days ಬ್ಯಾಕು ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೀನಿ. 74,000 ಕಾಲಲ್ಲಿ 184 ಪಾಯಿಂಟ್ಸ್ ಟಾರ್ಗೆಟ್ ಇರೋದು, ಆಯ್ತಾ. ಸೊ ಇದು ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಹೋಗ್ಬಿಟ್ಟು ಅಗೇನ್ ಕಾಸ್ಟ್ ಟು ಕಾಸ್ಟ್ ಬಂತು, ಒಂದು ದೊಡ್ಡ ಸ್ಪೈಕ್ ಬಂತು. ಓಕೆ, ಈ ಒಂದು ರೀಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಬ್ರು ಪ್ರಾಫಿಟ್ ತೋರಿಸು ಅಂತ ಒಂದು ಕಾಮೆಂಟ್ ಮಾಡಿದ್ದಾರೆ, ನಗ್ತಾ ಇದ್ದಾರೆ. ಓಕೆ, ಪ್ರಾಫಿಟ್ ತೋರಿಸು ಅಂತ ನಗ್ತಾ ಇದ್ದಾರೆ. ಮತ್ತೆ ನನ್ನ ಸ್ಟೂಡೆಂಟ್ಸ್, ಒನ್ ಆಫ್ ಮೈ ಸ್ಟೂಡೆಂಟ್ ನೀವು ನೋಡ್ಬೋದು, ಗಣೇಶ್ ಅಂತ ಒಬ್ರು, ನಾನು ಅವ್ರ ಸ್ಟೂಡೆಂಟ್. ಅವರು ಪ್ರಾಫಿಟ್ಸ್ನ ಜನಗಳಿಗೆ ತೋರಿಸಿ ಟ್ರ್ಯಾಪ್ ಮಾಡಲ್ಲ, ಓನ್ಲಿ ನಾಲೆಡ್ಜ್ ಶೇರ್ ಮಾಡಿ ಸ್ಟೂಡೆಂಟ್ಸ್ ಪ್ರಾಫಿಟ್ ಮಾಡೋ ಹಾಗೆ ಮಾಡ್ತಾರೆ. ಬೆಟರ್ ಒಬ್ಬರ ಬಗ್ಗೆ ತಿಳ್ಕೊಂಡು ಕಮೆಂಟ್ ಮಾಡಿ ಅಂತ ನನ್ನ ಸ್ಟೂಡೆಂಟ್ಸ್ ಹಾಕಿರೋದು ಕಮೆಂಟು. ಯಾಕೆಂತಂದ್ರೆ ನಾನು ಅಷ್ಟು ಚೆನ್ನಾಗಿ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ಟೂಡೆಂಟ್ ನನ್ನ ಬಗ್ಗೆ ಹೇಳಿರೋದು. ಮತ್ತೆ ಇವರು, ಸೊ ನೆನ್ನೆ ನೈಟ್ ನೀವು ನೋಡ್ಬೋದು 9 hours ಆಗೋ ರಿಪ್ಲೇ ಕ್ಯಾಂಡಲ್ ಸ್ಟಿಕ್ ಸ್ಕ್ರೀನರ್ಸ್ ರೆಕಾರ್ಡ್ ಮಾಡಿ ಎಲ್ಲಿ ಅಪ್ ಆಗತ್ತೆ ಅಲ್ಲಿಂದ ವಿಡಿಯೋ ಮಾಡ್ಲಿಕ್ಕೆ ನಮ್ಮ 5th ಕ್ಲಾಸ್ ಮಕ್ಕಳು ಮಾಡ್ತಾರೆ ಅಂತ ಈ ರೀತಿ ಒಂದು ಕಮೆಂಟ್ ಮಾಡಿದ್ದಾರೆ. ಅಂದ್ರೆ ಏನು, ಇವಾಗ ನಾನು ಡೈಲಿ ಲೈವ್ ಮಾಡ್ತೀನಲ್ವಾ, ಈ ಒಂದು ಟ್ರೇಡ್ ರೆಕಾರ್ಡ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಲ್ವಾ, ಅದು ನಾನು ಸ್ಕ್ರೀನರ್ಸ್ ಇಂದ ನಾನು ಏನೋ ಫೇಕ್ ಆಗಿ ಮಾಡ್ತಾ ಇದ್ದೀನಿ ಅಂತ ನಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಸಹ ಈ ರೀತಿ ಸ್ಕ್ರೀನರ್ಸ್ನ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ ಅಂತ ನಗ್ತಾ ಇದ್ದಾರೆ. ನೋಡಿ ಎಷ್ಟು ಡೆಡಿಕೇಶನ್ ಆಗಿ ಮಾಡ್ತಾ ಇದ್ದೀನಿ ಗೊತ್ತಾ ಸರ್ ಕ್ಲಾಸಸ್. ಇನ್ನೂ ನೀವಿದ್ರೆ ನೋಡಿ ಸರ್, ಸುಜಿತ್ ಪೂಜಾರಿ ಅಂತ ನೀವು ಇದ್ದೀರಲ್ವಾ, ನಿಮ್ಗೆ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ನಾಲೆಡ್ಜ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಐ ಥಿಂಕ್ ನಿಮಗೆ ಬೇಸಿಕ್ ನಾಲೆಡ್ಜು ಸಹ ಸ್ವಲ್ಪ ನೀವು ಕಲಿಬೇಕು ಅಂತ ಅನ್ಸುತ್ತೆ. ಒಂದು ಸತಿ ನೋಡಿ ತೋರಿಸ್ತೀನಿ. ಇದು ಅವತ್ತಿನ ಡೇ ಸರ್, ನೀವು ನೋಡ್ಬೋದು 184 ಪಾಯಿಂಟ್ಸ್ ಬುಕ್ ಮಾಡಿರೋ ಡೇದು ವಿಡಿಯೋ. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಅವತ್ತು ನಾನು ಟೋಟಲ್ 2 trades ಮಾಡಿರೋದು. ಫಸ್ಟ್ ಟ್ರೇಡು ದನ್ ಪ್ಲಾಟ್ಫಾರ್ಮ್ ನೋಡಿ, ಇಲ್ಲೇ ನಿಮಗೆ ಕಾಣಿಸುತ್ತೆ 74,000 ಕಾಲಲ್ಲಿ ಫಸ್ಟ್ ಟ್ರೇಡ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡೋದಾದ್ರೆ ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ನ ಇಲ್ಲಿ ನಾನು ಪ್ಲೇಸ್ ಮಾಡಿದ್ದೀನಿ. ಒಂದು ಸತಿ ನೋಡಿ ಸರ್, ಈ ಟ್ರೇಡ್ ಅಲ್ಲಿ ಏನಾಗಿದೆ, ಸ್ಟಾಪ್ ಲಾಸ್ ಇಟ್ಟಾಗಿದೆ. ಈಗ ನೋಡಿ, ಸ್ಟಾಪ್ ಲಾಸ್ ಇಟ್ಟಾದ್ರೇನೆ ನಿಮ್ಗೆ ಈ ರೀತಿ ಟಿಕ್ ಸಿಂಬಲ್ ಬರೋದು. ಈವನ್ ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ. ಸೊ ನನ್ನ ಲಾಟ್ಸ್ ನಾನು ತೋರಿಸ್ಬೇಕು ಅಂತ ನನಗೆ ಇಷ್ಟ ಇಲ್ಲ. ಸೊ ನಾನು ಎಷ್ಟು ಪ್ರಾಫಿಟ್ ಮಾಡ್ತೀನಿ ಆ ಪ್ರಾಫಿಟ್ ನೋಡಿಕೊಂಡು ಪೀಪಲ್ಸ್ನ ಇನ್ವೈಟ್ ಮಾಡಬೇಕು ಅಂತ ನನಗೆ ಯಾವುದೇ ರೀತಿ ಟ್ರಾಪಿಂಗ್ ಮೈಂಡ್ ಸೆಟ್ ನನಗಿಲ್ಲ. ಓಕೆ, ಸೊ ಮತ್ತೆ ಸೆಕೆಂಡ್ ಟ್ರೇಡ್ ಮಾಡಿರ್ತೀನಿ, ಮಾರ್ಕೆಟ್ ಅಲ್ಲಿ ಆಪರ್ಚುನಿಟಿ ಸಿಕ್ತು. ಓಕೆ, ಈಗ ನೋಡಿ 74,000 ಕಾಲ್. ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಒಂದು ಇದಿದೆ ನೋಡಿ, ಈ ರೀಲ್ ನಾನು ಈ ವಿಡಿಯೋ ಇಂದ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಿರೋದು. ಓಕೆ, ಈ ಒಂದು ಟ್ರೇಡ್ ನಾನು ಇನಿಷಿಯೇಟ್ ಮಾಡಿರೋದು ನೀವು ನೋಡಬಹುದು ಅರೌಂಡ್ 11 o'clock ಗೆ. ಓಕೆ, ಈ ಒಂದು ಓವರ್ ಆಲ್ ವಿಡಿಯೋ ನೋಡಿ. ಸೊ ಟ್ರೇಡ್ ಮಾಡಿದ್ದೀನಿ, ನೀವು ಸಹ ನೋಡಬಹುದು. ಟ್ರೇಡ್ ಮಾಡಿದ್ದೀನಿ, ಕಾಸ್ಟ್ ಟು ಕಾಸ್ಟ್ ಬಂದು ಅಗೇನ್ ಅಪ್ಸೈಡ್ ಹೋಗ್ತಿದೆ. ಟಾರ್ಗೆಟ್ ಹತ್ರ ಹೋಗ್ತಾ ಇರುವಾಗ ನಾನು ಸೇಲ್ ಲಿಮಿಟ್ ಅಂತ ಇಲ್ಲಿ ಹಾಕಿದ್ದೀನಿ ನೋಡಿ ಸರ್. 477.90 ಬಂದ್ಬಿಟ್ಟು ನನ್ನ ಸೇಲ್ ಲಿಮಿಟ್. ಮತ್ತೆ ತಿರ್ಗ ಏನಾಯ್ತು, ಅಗೇನ್ ಅಪ್ಸೈಡ್ ಬಂತು, ಅಗೇನ್ ಕೆಳಗಡೆ ಬೀಳ್ತಾ ಇದೆ. ಯಾವಾಗ ಪ್ರೈಸ್ ಬಂದ್ಬಿಟ್ಟು ಕೆಳಗಡೆ ಬೀಳ್ತಾ ಇದೆ, ಇಲ್ಲಿ ನಾನು ಸ್ಟಾಪ್ ಲಾಸ್ ಲಿಮಿಟ್ ಅನ್ನ ಇಲ್ಲಿ ನಾನು ಹಾಕಿದ್ದೀನಿ ಸರ್. ಒಂದು ಸತಿ ನೋಡಿ ಸರ್, ನೋಡಿ ಮತ್ತೆ ನೋಡಿ, ಇಲ್ಲೂ ಸಹ ನೀವು ನೋಡಿ. ಮತ್ತೆ ಇದೇನಾಯ್ತು, ಕಾಸ್ಟ್ ಟು ಕಾಸ್ಟ್ ಬಂತು. ಓಕೆ, ಕಾಸ್ಟ್ ಟು ಕಾಸ್ಟ್ ಬಂತು. ಅಗೇನ್ ಇಲ್ಲಿಂದ ಏನಾಯ್ತು, ರಿವರ್ಸಲ್ ಆಯ್ತು. ನೋಡಿ ಇಲ್ಲಿ ರಿವರ್ಸಲ್ ಆಯ್ತಾ, ರಿವರ್ಸಲ್ ಆಗಿದೆಯಲ್ವಾ, ನೋಡಿ ರಿವರ್ಸಲ್ ಆಗಿದೆಯಲ್ವಾ. ಯಾವಾಗ ಪ್ರೈಸ್ ಬಂದ್ಬಿಟ್ಟು ಕಾಸ್ಟ್ ಟು ಕಾಸ್ಟ್ ಇರುತ್ತೆ ಅವಾಗ ನಾನು ಸೇಲ್ ಲಿಮಿಟ್ ಸ್ಟಾಪ್ ಲಾಸ್ ಇಲ್ಲಿ ಹಾಕಿದ್ದೀನಿ. ಬಿಕಾಸ್ ನನ್ನ ಒಂದು ಟ್ರೇಡ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಲ್ಲಿರೋದು. ಅಗೇನ್ ಸ್ವಲ್ಪ ಆದ್ಮೇಲೆ ಏನಾಯ್ತು, ಇದು ಅಪ್ಸೈಡ್ ಬಂತು. ಅವಾಗ ನಾನು ನನ್ನ ಒಂದು ಸೇಲ್ ಲಿಮಿಟ್ ನ 477 ಪಾಯಿಂಟ್ ನಾನು ಹಾಕಿರೋದು. ಈವನ್ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಈವನ್ ಸುಮಾರು ಈ ಒಂದು ವಿಡಿಯೋನೇ ನಾನು ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರೋದು. ಜಸ್ಟ್ ಇಲ್ಲಿ ನಾನು ವಿಡಿಯೋನ ಕಟ್ ಮಾಡಿಬಿಟ್ಟು ಹಾಕಿರೋದು. ಜಸ್ಟ್ ನೋಡಿ ಸರ್, ಜಸ್ಟ್ ನೋಡಿ. ಮತ್ತೆ ಅದೇನಾಯ್ತು, ಕೊನೆಯಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಕೊನೆಗೆ ಇದೇನಾಯ್ತು ನೋಡಿ, ಟಾರ್ಗೆಟ್ ಹಿಟ್ ಆಯ್ತಾ. ಈವನ್ ನಿಮ್ಗೆ ಇಲ್ಲೂ ಸಹ ಬರುತ್ತೆ ನೋಡಿ ಸರ್. ಓಕೆ, ಇಲ್ಲಿಗ ನೋಡಿ, ಈಗ ನೋಡಿ ಎಕ್ಸಿಕ್ಯೂಟ್ ಆಯ್ತಾ, ಸೇಮ್ ಪಾಯಿಂಟ್ಗೆ ಎಕ್ಸಿಕ್ಯೂಟ್ ಆಯ್ತಾ. 477ಗೇನೋ ಎಕ್ಸಿಕ್ಯೂಟ್ ಆಗಿರೋದು. ಈವನ್ ಎಕ್ಸಿಕ್ಯೂಟ್ ಆಗಿರೋ ಒಂದು ಡೇಟಾ ಸಹ ತೋರಿಸ್ತೀನಿ ನೋಡಿ ಸರ್. 24 March 74,000 ಕಾಲ್, 293 ಪಾಯಿಂಟ್ಗೆ ನಾನು ಎಂಟ್ರಿ ಮಾಡಿರೋದು. 477.90ಗೆ ನಾನು ಎಕ್ಸಿಟ್ ಮಾಡಿರೋದು ಸರ್. ಈವನ್ ಈ ಒಂದು ವಿಡಿಯೋಲಿ ಸಹ ನೀವು ನೋಡಬಹುದು 293 ಬಂದ್ಬಿಟ್ಟು ನನ್ನ ಎಂಟ್ರಿ ಪಾಯಿಂಟ್, 477 ಪಾಯಿಂಟ್ ಬಂದ್ಬಿಟ್ಟು ನನ್ನ ಎಕ್ಸಿಟ್ ಪಾಯಿಂಟ್ ಸರ್. ಅಂಡ್
ಇನ್ನೊಂದು ಹೇಳಿದ್ರು ಇವರು ಏನು, ಸ್ಕ್ರೀನರ್ಸ್ ನ ಯೂಸ್ ಮಾಡಿಕೊಂಡು ಪೀಪಲ್ಸ್ ನ ಟ್ರಾಪ್ ಮಾಡ್ತಾ ಇದ್ದೀರಿ, ಮಕ್ಕಳು ಸಹ ಮಾಡಬಹುದು ಅಂತ ಹೇಳ್ತಾರೆ. ಬೇಸಿಕ್ ಸರ್, ಇದು ಬೇಸಿಕ್. ಈಗ ನೋಡಿ ದಂಟ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಬೈ ಅಂಡ್ ಸೇಲ್ ಮಾಡಬೇಕು ಅಂತಂದ್ರೆ ಇಲ್ಲೇ ಮಾಡಬೇಕು. ನೀವು ಯಾವಾಗ ಬೈ ಅಂಡ್ ಸೇಲ್ ಮಾಡ್ತೀರಾ, ಇಲ್ಲಿ ನಿಮ್ಗೆ 3 minutes ಟೈಮ್, ಇದು ಟೈಮ್ ಫ್ರೇಮ್ ಕಾಣಿಸುತ್ತೆ, ಕ್ಯಾಂಡಲ್ ಕಾಣಿಸುತ್ತೆ, ಇಂಡಿಕೇಟರ್ಸ್ ಕಾಣಿಸುತ್ತೆ, ಬೈ ಅಂಡ್ ಸೇಲ್ ಎಲ್ಲ ಕಾಣಿಸುತ್ತೆ ನೋಡಿ. ಇವಾಗ ನಾನು ಇದರಲ್ಲಿ ರಿಪ್ಲೈ ಬಟನ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ರಿಪ್ಲೈ ಬಟನ್ ಸ್ಟಾರ್ಟ್ ಮಾಡಿದ್ದೀನಾ? ಫಾರ್ ಎಕ್ಸಾಂಪಲ್ ನಾನು ಅವ್ರು ಹೇಳೋ ತರ ನಾನು ಏನಾದ್ರು ಇಲ್ಲಿ ಸ್ಕ್ಯಾಮ್ ಮಾಡಬೇಕು ಅಂತಂದ್ರೆ, ಈಗ ನೋಡಿ ರಿಪ್ಲೈ ಬಟನ್ ಸ್ಟಾರ್ಟ್ ಮಾಡಿದ್ದೀನಾ, ಈಗ ನಾನು ಬೇಕು ಅಂತಂದ್ರೆ ಇಲ್ಲಿ ಇದು ಮಾಡ್ಬೋದು ನೋಡಿ. ಜಸ್ಟ್ ತೋರಿಸ್ತೀನಿ ನೋಡಿ ಸರ್. ಇವಾಗ ನೋಡಿ ನೀವು ಹೇಳಿರೋ ತರ ನಾನು ಇದು ಮಾಡ್ತಾ ಇದ್ದೀನಿ ನೋಡಿ ಸರ್. ಇದು ಬಂದ್ಬಿಟ್ಟು ಫೇಕ್. ಓಕೆ ನೋಡಿ, ರಿಪ್ಲೈ ಬಟನ್, ಯಾವಾಗ ನಾವು ರಿಪ್ಲೈ ಬಟನ್ ನ ಆನ್ ಮಾಡ್ತೀವಿ, ಇಲ್ಲಿ ನಿಮಗೆ ರಿಪ್ಲೈ ಟಿವಿ ದನ್ ಅಂತ ಬರುತ್ತೆ. ಆಕ್ಚುಲಿ ನಾವು ಟ್ರೇಡ್ ಮಾಡಿದಾಗ ಟಿವಿ ದನ್ .co ಅಂತ ಬರುತ್ತೆ ಸರ್. ನೀವು ಯಾವಾಗ ರಿಪ್ಲೈ ಬಟನ್ ಯೂಸ್ ಮಾಡ್ತೀರಾ ಅವಾಗ ಈ ರೀತಿ ಬರುತ್ತೆ ಸರ್. ಈವನ್ ಇದು ಅರ್ಥ ಮಾಡ್ಕೊಳ್ಳಿ, ಇದು ರಿಯಲ್ ಟ್ರೇಡ್ ಮಾಡಿದಂಗ ನಮಗೆ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ ಸರ್. ನಿಮಗೆ ಪ್ರತಿ ಒಂದು ಬರುತ್ತೆ ನೋಡಿ. ಆಪ್ಷನ್ ಚೈನ್ ಬೇಕು ಅಂತಂದ್ರೆ ಆಪ್ಷನ್ ಚೈನ್ ನಾವು ಎನೇಬಲ್ ಮಾಡಬಹುದು, ಪ್ರತಿ ಒಂದು ಎನೇಬಲ್ ಮಾಡಬಹುದು. ಆದ್ರೆ ನಾವು ಯಾವಾಗ ಈ ಒಂದು ರಿಪ್ಲೈ ಬಟನ್ ನಾವು ಇದು ಮಾಡ್ತೀವಿ ಅವಾಗ ನಾವು ಇದೇನು ಮಾಡಕ್ಕಾಗಲ್ಲ ಸರ್. ಇದೇನು ಮಾಡಕ್ಕಾಗಲ್ಲ, ಇಲ್ಲಿ ಏನು ಸಿಗಲ್ಲ ನೋಡಿ. ನನ್ನ ಒಂದು ಟ್ರೇಡ್ ಅಲ್ಲಿ ನೋಡಿ ಪ್ರತಿ ಒಂದು ಇಲ್ಲೇ ಇದೆ. ಈವನ್ ನನ್ನ ಒಂದು ಎಕ್ಸಿಕ್ಯೂಷನ್ ಸಹ ಇಲ್ಲಿದೆ ನೋಡಿ ಸರ್. 293ಗೆ ನಾನು ಬೈ ಮಾಡಿರೋದು, 477ಗೆ ನಾನು ಎಕ್ಸಿಟ್ ಮಾಡಿರೋದು ಸರ್. ಜಸ್ಟ್ ನಾನು ಇದು ಪ್ರೂವ್ ಮಾಡ್ಕೋಬೇಕು ಅಂತ ನನಗೇನು ಇಲ್ಲ ಸರ್. ಈಗ ನೋಡಿ ಒಬ್ರು ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ, ಪಾಪ ಕೆಲವರಿಗೆ ಇದನ್ನ ಇವ್ರು ಹೇಳಿರೋದನ್ನ ನಂಬಿಟ್ಟು ನಾವು ಫೇಕ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ ಬಿಡ್ತಾರೆ ಸರ್. ಅಂತವ್ರಿಗೆ ನಾನು ನೆಗೆಟಿವ್ ಆಗಿ ಹೋಗ್ಬಾರ್ದು ಸರ್. ನಾನು ಎಷ್ಟೋ ಕಷ್ಟ ಪಡ್ತಾ ಇದ್ದೀನಿ ಸರ್. ಡೈಲಿ ಬೆಳಗ್ಗೆ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ, ನೈಟ್ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ, ಈವನ್ ತಿಂಗಳಿಗೆ ಒಂದು ಸತಿ 3 hours ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸರ್. ಸೊ ಎಲ್ರು ನೀವು ನೋಡಿ, ಮಾರ್ಕೆಟ್ ಅಲ್ಲಿ ಎಲ್ರು ನ್ಯೂ ಪೀಪಲ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ವೆಬಿನಾರ್ಸ್ ಮಾಡ್ತಾರೆ. ನ್ಯೂ ಪೀಪಲ್ಸ್ ನ ಕೋರ್ಸ್ ಸೆಲ್ ಮಾಡಕ್ಕೆ ಪೀಪಲ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ ಸರ್. ವೆಬಿನಾರ್ಸ್ ಮಾಡ್ತಾರೆ, ಅಟ್ರಾಕ್ಟ್ ಮಾಡ್ತಾರೆ. ನಾನು ನ್ಯೂ ಪೀಪಲ್ಸ್ಗೆ ವೆಬಿನಾರ್ಸ್ ಮಾಡ್ತಾ ಇಲ್ಲ ಸರ್. ನನ್ನ ಹತ್ರ ಇರೋ ಸ್ಟೂಡೆಂಟ್ಸ್ ನ ನಾನು ಡೆವಲಪ್ ಮಾಡ್ತಾ ಇದ್ದೀನಿ. ಒಂದು ಸತಿ ಅರ್ಥ ಮಾಡ್ಕೊಳ್ಳಿ ಸರ್. ನನ್ನ ಹತ್ರ ಇರೋ ಸ್ಟೂಡೆಂಟ್ಸ್ ನ ನಾನು ಡೆವಲಪ್ ಮಾಡ್ತಾ ಇದ್ದೀನಿ. ತಿಂಗಳಿಗೆ ಒಂದ್ಸತಿ 3 hours ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೀನಿ ಸರ್. ರಿಯಲ್ ಟ್ರೇಡ್ ಮಾಡ್ತಾ ಇದ್ದೀನಿ. ಡೈಲಿ 100 ಪಾಯಿಂಟ್ಸ್ ಬುಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೊಬ್ಬನೇ ಅಲ್ಲ, ನನ್ನ ಸ್ಟೂಡೆಂಟ್ಸ್ ಸಹ ಡೈಲಿ ಪ್ರಾಫಿಟ್ ಮಾಡ್ತಾರೆ. ಎಷ್ಟೋ ಜನರು ಪ್ರಾಫಿಟ್ ಮಾಡ್ತಾ ಇದ್ದಾರೆ ಸರ್. ನನ್ನ ಸ್ಟೂಡೆಂಟ್ಸ್ ಇದ್ರೆ ಸರ್, ನಿಮ್ಗೆ ಹೇಳ್ತಿರೋದು ಹರಿಪ್ರಸಾದ್ ಸರ್ ಅಂದ್ರೆ ಏನು ಅಂತ ಒಂದ್ಸತಿ ನೀವು ಮೆಸೇಜ್ ಮಾಡಿ ಸರ್, ಕಮೆಂಟ್ ಮಾಡಿ ಸರ್, ಗೊತ್ತಾಗ್ಬೇಕು. ಏನು ಸರ್ ನಾವು ಇಷ್ಟು ಕಷ್ಟ ಪಡ್ತಾ ಇದೀವಿ, ಇಲ್ಲಿ ನೋಡ್ಬಿಟ್ಟು ನೀವೇನೋ ಸ್ಕ್ರೀನರ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೀರಾ ಅಂತ ಒಂದು ನೆಗೆಟಿವ್ ಕಮೆಂಟ್ ಹಾಕ್ತೀರಾ, ಹೇಗೆ ಸರ್? ಹೇಳಿ, ನಾನೇನಾದ್ರು ಅಷ್ಟು ಇದು ಅನ್ಕೊಡ್ತಾ ಇದ್ದೀರಾ ನೀವು? ಒಂದೇ ಒಂದು ಸರ್ ಹೇಳ್ತಿರೋದು, ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತಿದ್ದೀರಾ, ರಿಯಲ್ ಸ್ಟಾಕ್ ಮಾರ್ಕೆಟ್ ನಾಲೆಜ್ ನ ಕಲಿಬೇಕು ಅಂತಂದ್ರೆ ನಾವ್ ಇದೀವಿ ಸರ್. ನಾವು ಹೇಳ್ಕೊಡ್ತೀವಿ. 1 ವರ್ಷಗೆ ನಾವು ಚಾರ್ಜ್ ಮಾಡ್ತಿರೋದು ಬರೀ 9000 rupees. ಡೈಲಿ 2 classes ಇರುತ್ತೆ ಸರ್. ಇಂಥವ್ರು ಮೆಸೇಜ್ ಮಾಡ್ತಾ ಇದ್ರೆ ನನಗೆ ಸೀರಿಯಸ್ಲಿ ಏನಪ್ಪ ಹಿಂಗೆ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಸಹ ಹಿಂಗೆ ಬಂದು ನೆಗೆಟಿವ್ ಕಮೆಂಟ್ ಬೇಕಾಗಿ ಹಾಕ್ತಾರೆ ಅಂತ ಅನ್ಸುತ್ತೆ ಸರ್. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಾವು ಜೆನ್ಯೂನ್ ಆಗಿ ಇರೋದು, ಫ್ಯೂಚರ್ ಅಲ್ಲೂ ಸಹ ನಾವು ಜೆನ್ಯೂನ್ ಆಗಿ ಇರೋದು ಸರ್. ನಾವು ಯಾರಿಗೂ ಟಿಪ್ಸ್ ಕೊಡಲ್ಲ, ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡಲ್ಲ. ನಾವು ರಿಯಲ್ ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ, ಸೈಕಾಲಜಿನ ಡೆವಲಪ್ ಮಾಡಿಸ್ತಾ ಇದೀವಿ ಸರ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಸತ್ತೆ. ಇಲ್ಲಿ ನಾನು ಟ್ರೇಡ್ ಮಾಡಿರೋದು ರಿಯಲ್ ಟ್ರೇಡು, ನಿಮಗೆ ಪ್ರತಿ ಒಂದು ಪ್ರೂಫ್ಸ್ ಸಹ ತೋರಿಸಿದ್ದೀನಿ. ಇಲ್ಲಿ ನೀವು ಇದಿರಲ್ಲ ಸರ್, ನಿಮಗೆ ಸಹ ನಾನು ಮಾಡ್ತಿರೋದು ಇಲ್ಲಿ ರಿಪ್ಲೈ. ಒಂದು ಸತಿ ಒಬ್ಬರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಒಂದು ಸತಿ ಥಿಂಕ್ ಮಾಡಿ ಹೇಳಿ ಸರ್. ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಇರುತ್ತೆ ಅಂತ ಫುಲ್ ನಾಲೆಡ್ಜ್ ಇಂದ ಮಾತಾಡಿ ಸರ್, ಬೆಟರ್. ಓಕೆ, ಸೊ ಒನ್ ಮೋರ್ ಪರ್ಸನ್. ಸೊ ಗಣೇಶ್ ಸರ್, ತುಂಬಾ ಥ್ಯಾಂಕ್ ಯು. ಸೊ ಇಲ್ಲಿ ಯಾರೋ ಒಬ್ರು ಈ ತರ ನೆಗೆಟಿವ್ ಆಗಿ ಮೆಸೇಜ್ ಮಾಡ್ತಾ ಇದ್ರೆ ನನ್ನ ಸಪೋರ್ಟ್ ಮಾಡಿದ್ದೀರಾ. ಸೊ ತುಂಬಾ ಥ್ಯಾಂಕ್ ಯು. ಸೊ ಇದು ಹೇಳ್ಬೇಕು ಅಂತ ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಐ ಲವ್ ಯು.